ಎವರೆಸ್ಟ್ ಮಸಾಲ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಜಾಗ್ರತೆ. ಈ ಮಸಾಲೆಗಳಲ್ಲಿ ಕ್ರಿಮಿನಾಶಕಗಳ ಜೊತೆ ಎಂಟೆರೋಬ್ಯಾಕ್ಟೀರಿಯಾ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಿದೆ. ಹೌದು, ಭಾರತದ ಬಹುತೇಕ ಮನೆಗಳಲ್ಲಿ ಸಾಂಬಾರ್, ಬಿರಿಯಾನಿ ಅಥವಾ ಮಾಂಸಾಹಾರದ ಅಡುಗೆಗೆ ಎವರೆಸ್ಟ್ ಮಸಾಲವನ್ನ ಬಳಸಲಾಗುತ್ತೆ. ಆದ್ರೆ ಟ್ರಸ್ಟ್ ಫೈಡ್ ಎಂಬ ಯೂಟ್ಯೂಬರ್ ಚಾನೆಲ್ ಮಾರ್ಚ್ 1, 2026 ಬಿಡುಗಡೆ ಮಾಡಿದ ವಿಡಿಯೋವೊಂದರಲ್ಲಿ ಎವರೆಸ್ಟ್ನ ಕೆಲವು ಉತ್ಪನ್ನಗಳು ಲ್ಯಾಬ್ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಎಂಬ ಶಾಕಿಂಗ್ ಮಾಹಿತಿ ನೀಡಿದೆ. ಪರೀಕ್ಷೆಯ ವಿವರಗಳು ಹೇಗಿದೆ ಅಂದ್ರೆ, ವರದಿಯ ಪ್ರಕಾರ ಡಿಮಾರ್ಟ್ನಿಂದ ಖರೀದಿಸಲಾಗದ ಎವರೆಸ್ಟ್ ಗರಂ ಮಸಾಲ, ಕಿಚನ್ ಕಿಂಗ್ ಮಸಾಲ, ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ ಮತ್ತು ಮೀಟ್ ಮಸಾಲ ಮಾದರಿಗಳನ್ನು ಖಾಸಗಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಈ ಉತ್ಪನ್ನಗಳು FSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆಯೇ ಎಂದು ತಿಳಿಯಲು ಈ ಪರೀಕ್ಷೆ ನಡೆಸಲಾಗಿತ್ತು. ಲ್ಯಾಬ್ ವರದಿಯಲ್ಲಿ ಕಂಡುಬಂದ ಅಂಶಗಳು ಕ್ರಿಮಿನಾಶಕಗಳ ಪತ್ತೆ. ಎವರೆಸ್ಟ್ ಗರಂ ಮಸಾಲದಲ್ಲಿ ಅಸಿಟಾಮಿಟ್ರಿಬ್ ಮತ್ತು ಅಜೋಕ್ಸೋಸ್ಟ್ರಿಬ್ ನಂತಹ ಕ್ರಿಮಿನಾಶಕಗಳು ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿವೆ ಎಂದು ವರದಿಯಾಗಿದೆ. ಬ್ಯಾಕ್ಟೀರಿಯಾ ಪ್ರಮಾಣ: ಈ ಮಸಾಲೆಗಳಲ್ಲಿ ಎಂಟೆರೋಬ್ಯಾಕ್ಟೀರಿಯಾ ಮಟ್ಟವು ಮಿತಿಗಿಂತ ಹೆಚ್ಚಿದೆ ಎಂದು ಪತ್ತೆಯಾಗಿದೆ. ಎಂಟೆರೋಬ್ಯಾಕ್ಟೀರಿಯಾ ಎಂದರೇನು? ಇದು ಒಂದು ಬ್ಯಾಕ್ಟೀರಿಯಾ ಕುಟುಂಬವಾಗಿದ್ದು ಇದರಲ್ಲಿ ಕೋಲಿ ಮತ್ತು ಸಲ್ಮೋನೆಲ್ಲಾದಂತಹ ಸೂಕ್ಷ್ಮಾಣು ಜೀವಿಗಳಿರುತ್ತವೆ. ಇವು ಆಹಾರದಲ್ಲಿದ್ರೆ ಈ ಕೆಳಗಿನ ಸಮಸ್ಯೆಗಳು ಉಂಟಾಗಬಹುದು. ಯಾವ್ದ್ಯಾವ್ದು ಸಮಸ್ಯೆಗಳು? ಹೊಟ್ಟೆಯ ಇನ್ಫೆಕ್ಷನ್ ಮತ್ತು ಫುಡ್ ಪಾಯ್ಸನಿಂಗ್, ಅತಿಸಾರ ಮತ್ತು ವಾಂತಿ. ದೀರ್ಘಕಾಲದವರೆಗೆ ಇವುಗಳನ್ನ ಸೇವನೆಯು ಆರೋಗ್ಯದ ಮೇಲೆ ಪರಿಣಾಮ, ಹಾಗೆ ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರಿಗೆ ಇದು ಹೆಚ್ಚು ಅಪಾಯಕಾರಿ. ಕಾರಣಗಳೇನಿರಬಹುದು ಅಂತ ನೋಡೋದಾದ್ರೆ, ತಯಾರಿಕಾ ಸಮಯದಲ್ಲಿ ನೈರ್ಮಲ್ಯ ಕಾಪಾಡದಿರುವುದು, ಕಚ್ಚಾ ಪದಾರ್ಥಗಳನ್ನ ಸರಿಯಾಗಿ ಶುಚಿಗೊಳಿಸದಿರುವುದು ಅಥವಾ ಸರಿಯಾಗಿ ಒಣಗಿಸದಿರುವುದು ಈ ಬ್ಯಾಕ್ಟೀರಿಯಾ ಪತ್ತೆಯಾಗಲು ಕಾರಣವಾಗಿರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಆರೋಪಗಳ ಕುರಿತು ಎವರೆಸ್ಟ್ ಕಂಪನಿಯು ಇನ್ನು ಅಧಿಕೃತ ಪ್ರಕ್ರಿಯೆ ನೀಡಬೇಕಿದೆ. ಸೂಚನೆ: ಈ ಮಾಹಿತಿಯು ಕೇವಲ ಸಾಮಾನ್ಯ ತಿಳುವಳಿಕೆಗಾಗಿ ಮಾತ್ರ. ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಗಂಭೀರ ನಿರ್ಧಾರಗಳಿಗೂ ಮುನ್ನ ತಜ್ಞ ವೈದ್ಯರ ಸಲಹೆ ಪಡೆಯುವುದು ಉತ್ತಮ.